ವೃತ್ತಿಯಲ್ಲಿ ಮೀನುಗಾರಿಕಾ ಬೋಟ್ ನಿರ್ಮಾಣದಲ್ಲಿ ತೊಡಗಿಕೊಂಡ ಮಂಗಳೂರಿನ ಯುವಕ ಮಂಗಳಾದೇವಿ ಅಮ್ಮನವರ ಚಿತ್ರವನ್ನ ಆಯಿಲ್ ಪೇಂಟ್ ಮೂಲಕ ಸೊಗಸಾಗಿ ಚಿತ್ರಿಸಿ ಗಮನ ಸೆಳೆದಿದ್ದಾರೆ. ಫೈಬರ್ ಬೋಟ್ ನಿರ್ಮಾಣದಲ್ಲಿ ತೊಡಗಿಕೊಂಡಿರುವ ಯಶವಂತ್ ಗಿರಿಜಾ ದಂಪತಿಗಳ ಪುತ್ರ ಓರ್ವ ನಿವಾಸಿ ರಜತ್ ಉಳ್ಳಾಲ ಅವರು ಅಪರೂಪದ ಚಿತ್ರ ಬರೆಯುವ ಮೂಲಕ ಸೈ ಎನಿಸಿಕೊಂಡಿದ್ದಾರೆ. ಚಿತ್ರವು 6 ಅಡಿ ಎತ್ತರವಿದ್ದು ಫ್ರೇಮ್ ಸಹಿತ 6.45 ಅಡಿ ಇದೆ. ಹಲವರ ಮನಸ್ಸು ಗೆದ್ದ ಈ ಚಿತ್ರವನ್ನ ರಜತ್ ಇತ್ತೀಚೆಗೆ ಮಂಗಳಾದೇವಿ ಕ್ಷೇತ್ರಕ್ಕೆ ಸಮರ್ಪಿಸಿದ್ದಾರೆ. ಅವನ ತಾಯಿ ಸರಿ, ಸರ್ವಮಂಗಳ ಸನ್ನಿಧಾನದಲ್ಲಿ ದೇವರ ಪ್ರತಿಬಿಂಬವನ್ನು ಚಿತ್ರಗಳಲ್ಲಿ ಬಿಡಿಸಿ ದೇವರಿಗೆ ಅರ್ಪಣೆ ಮಾಡಿದರೆ ಪಟವನ್ನು. ಇದರಿಂದ ದೇವರು ಇನ್ನಷ್ಟು ಅವರ ಉದ್ಯೋಗದಲ್ಲಿ ವೃತ್ತಿಯಲ್ಲಿ ಶ್ರೇಯಸ್ಸಾಗಬೇಕು. ಬರುವಂತಹ ವಿಘ್ನಗಳು ಆಪತ್ತಿನಿಂದ ಪರಿಹಾರ ಮಾಡಿ ಶರೀರಕ್ಕೆ ಆರೋಗ್ಯವನ್ನು ನೆಮ್ಮದಿಯನ್ನು ಇನ್ನಷ್ಟು ಒಳ್ಳೆಯ ಕೆಲಸ ಮಾಡುವ ಯೋಗ ಭಾಗ್ಯವನ್ನು ಅನುಗ್ರಹಿಸಿ ಮನೆಯವರು ಎಲ್ಲರಿಗೂ ಸುಖಶಾಂತಿ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಸದಾ ನಿಮ್ಮನ್ನೆಲ್ಲ ಉತ್ತರೋತ್ತರ ಶ್ರೇಯೋಭಿವೃದ್ಧಿ ಮಾಡಿ ಕೊಡಬೇಕು ಅಂತ. ಆ್ಯಕ್ಚುಲಿ ಇದನ್ನು ಯಾವಾಗ ಆಲ್ಮೋಸ್ಟ್ ನಾನು PU ಆದಮೇಲೆ ಚೆನ್ನೈಯಲ್ಲಿದ್ದೆ, ಅಂದರೆ ಸ್ಟಡೀಸ್ ಮಾಡಲಿಕ್ಕೆ ಅಂತ ಚೆನ್ನೈಗೆ ಹೋಗಿದ್ದೆ. ಅದು ಅನ್ಫಾರ್ಚುನೇಟ್ ಕಂಪ್ಲೀಟ್ ಮಾಡಲಿಕ್ಕೆ ಆಗಲಿಲ್ಲ. ಅದರಿಂದ ಬಿಟ್ಟು ವಾಪಸ್ ಇಲ್ಲಿ ಬಂದು ತಂದೆಯೊಟ್ಟಿಗೆ ಕೆಲಸಕ್ಕೆ ಜಾಯ್ನ್ ಆದೆ. ಆಗ ನನ್ನ ಕಸಿನ್ ಒಬ್ಬರು ಸಜೆಸ್ಟ್ ಮಾಡಿದರು ಆಯಿಲ್ ಪೇಂಟಿಂಗ್ ಒಮ್ಮೆ ಟ್ರೈ ಮಾಡೋಂತ, ಒಂದು 7-8 ಇಯರ್ಸ್ ಬ್ಯಾಕ್. ಅದರ ನಂತರ ಒಮ್ಮೆ ಅದಕ್ಕೆ ಟ್ರೈ ಮಾಡಲಿಕ್ಕೆ ಹೋದ್ಮೇಲೆ ಅದು ಕೈಯಲ್ಲಿ ಬಂದು, ಅಂದರೆ ಅದರಲ್ಲಿ ಅಲ್ಲಿಂದ ಅಲ್ಲಿಗೆ ಒಂದು ಈಗ ಆರ್ಟ್ ಮಾಡ್ತಿದ್ದೇನೆ. ಅದರ ನಂತರ ತಂದೆ ಆ್ಯಕ್ಚುಲಿ ಬೋಟ್ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದು. ನನ್ನ ಅಜ್ಜ ಸಹ ಬೋಟ್ ಮ್ಯಾನುಫ್ಯಾಕ್ಚರಿಂಗ್, ಅವರು ಸಹ ಹಾಗೆ. ಅವರು ಸಹ ಮಂಗಳೂರು ಮಟ್ಟಿಗೆ ಸ್ವಲ್ಪ ಫೇಮಸ್, ಮಾರಪ್ಪ ಅಂತ ಹೆಸರು. ನನ್ನ ತಂದೆ ಹೆಸರು ಯಶ್ಪಾಲ್ ಅಂತ, ಅವರು ಸಹ ಸ್ವಲ್ಪ ಬೋಟ್ ಮ್ಯಾನುಫ್ಯಾಕ್ಚರಿಂಗಲ್ಲಿ ಅವ್ರ ಸಹ ಹೆಸರು. ಅದರ ನಂತರ ಈಗ ನನ್ನದೊಂದು ಕಲೆ ಅದರ ಡಿಫ್ರೆಂಟ್ ಆಗಿ ಉಂಟು. ಯಾಕೆಂದರೆ ತಂದೆದು ಅಂಶಪಾರಂಪರೆಗೆ ಬಂದ ಕಲೆ ಬೋಟ್ ಮ್ಯಾನುಫ್ಯಾಕ್ಚರಿಂಗ್, ಆದರೆ ನನ್ನ ಕಲೆ ಇದು ಚಿತ್ರಕಲೆಯಲ್ಲಿ ಬಂದಿದೆ. ಸೊ ಅದರಲ್ಲಿ ನಾನು ಕಂಟಿನ್ಯೂ ಮಾಡಬೇಕಂತಿದ್ದೇನೆ ಅಷ್ಟೇ. ಹೇಗೆ ಇದ್ರ ಬಗ್ಗೆ ಆಸಕ್ತಿ ಹೇಗೆ ಮೂಡಿತು? ನೀವು ಇದು ಕಲ್ತಿದ್ದೀರಾ ಅಥವಾ ಇದು ಬಣ್ಣಗಳ ಬಗ್ಗೆ ಹೇಗೆ ತಿಳಿಯಿತು? ಬಣ್ಣಗಳ ಬಗ್ಗೆ ಅದು ಆಟೋಮೆಟಿಕ್ ಆಗಿ ಬರ್ತಾ ಉಂಟು, ನಂಗೆ ಗೊತ್ತಿಲ್ಲ ಹೇಗೆ ಬರ್ತದೆ ಅಂತ. ಅದು ಒಮ್ಮೆ ಅದು ಫೋಟೋವನ್ನು ನೋಡುವಾಗ ಕಣ್ಣಲ್ಲಿ ಕಾಣ್ತದೆ, ಅಂದರೆ ಹೀಗೆ ಮಾಡ್ಬೋದು, ಇಂತಿಂಥ ಕಲ್ಲರಲ್ಲಿ ಉಂಟು, ಇಂತಿಂಥ ಮಿಕ್ಸ್ ಮಾಡಿದ ತಕ್ಷಣ ಅದು ಕಣ್ಣಲ್ಲಿ ಕಾಣ್ತದೆ. ಅದರ ನಂತರ ಕೈ ಅದು ಬ್ರಷಲ್ಲಿ ನಾವು ಪೈಂಟ್ ಮಿಕ್ಸ್ ಮಾಡುವಾಗ ಆಟೋಮೆಟಿಕ್ಕಾಗಿ ಮಿಕ್ಸ್ ಆಗಿ ಅದರ ರೂಪಕ್ಕೆ ಅದು ಬರ್ತದೆ. ಚಿತ್ರಕಲೆಯಲ್ಲಿ ಆ್ಯಕ್ಚುಲಿ ನಾನು ಮಾರಿಯಮ್ಮಕ್ಕೆ ಒಮ್ಮೆ ಕೊಟ್ಟಿದ್ದೆ. ಅದು ಅಂದರೆ ನಾನು ಆ್ಯಕ್ಚುಲಿ ಇಲ್ಲಿವರೆಗೆ ನಾವು 6 ಇಯರ್ಸ್ ಬ್ಯಾಕ್, ನನ್ನ 7 ಇಯರ್ಸ್ ಬ್ಯಾಕ್ ಉಳ್ಳಾಳದಲ್ಲಿದ್ವಿ. ಉಳ್ಳಾಳ ನಾನು ಬರ್ತ್ ಪ್ಲೇಸ್. ಅಲ್ಲಿಂದ ನಾನು ಇಲ್ಲಿಗೆ ಬಂದಾದಮೇಲೆ ಆ್ಯಕ್ಚುಲಿ ನಾನು ಇಲ್ಲಿ ದೇವರ ಬಗ್ಗೆ ಅಂದರೆ ನಂಬಿಕೆ ಇಲ್ಲದವ. ಆದರೆ 7 ವರ್ಷದ ನಂತರ 7 ವರ್ಷದ ಹಿಂದೆ ನಾನು ಇಲ್ಲಿಗೆ ಬಂದಾದಮೇಲೆ ಮಾರಿಯಮ್ಮ ದೇವಸ್ಥಾನದಲ್ಲಿ ನನಗೆ ಅಂದರೆ ಒಂದು ಅದು ಅಟ್ರಾಕ್ಷನ್ ಆಗಿ ಅವರ ಮೇಲೆ ಭಕ್ತಿ ಬಂದು, ಅದರ ನಂತರ ಅವಳೇ ನನ್ನನ್ನು ಸೆಳೆದದ್ದು ಗೊತ್ತಿಲ್ಲ. ಅದರ ನಂತರ ಸ್ಪಿರಿಚುವಾಲಿಟಿಯಲ್ಲಿ ನನಗೆ ಆಸಕ್ತಿ ಬಂತು. ಅದರ ನಂತರ ಅಂದರೆ ಅವರಿಗೊಂದು ಎಂತಾದರೂ ಅರ್ಪಿಸಬೇಕಂದ್ರೆ ನನ್ನ ಸೈಡಿಂದ ಒಂದು ಮಾರಿಯಮ್ಮನಿಗೆ ಒಂದು ಪೇಂಟಿಂಗ್ ಕೊಟ್ಟೆ. ಅದರ ನಂತರ ಮಂಗಳದೇವಿಗೆ ಸಹ ಡೈಲಿ ಹೋಗ್ತೇನೆ, ಫ್ರೈಡೆ ಅಲ್ಲಿಗೆ ಸಹ ಒಂದು ಕೊಡುವಂಥ ಆಸೆ ಬಂತು. ಸೊ ಅಲ್ಲಿಗೆ ಮೊನ್ನೆಷ್ಟೇ ಅರ್ಪಣೆ ಮಾಡಿದೆ ನಾನು. ಆ್ಯಕ್ಚುಲಿ ಮಾರಿಯಮ್ಮಂದು ಮಾಡಲಿಕ್ಕೆ ನನಗೆ ಆಲ್ಮೋಸ್ಟ್ 1 ಇಯರ್ ಆಗಿತ್ತು. ಅದು ಸಹ ಹಾಗೆ ಸ್ವಲ್ಪ ಮಾಡೋದು. ಅಂದರೆ ನಮಗೆ ಮಾರ್ನಿಂಗ್ 7 to ಈವ್ನಿಂಗ್ ತನಕ ವರ್ಕ್ ಇರ್ತದೆ. ಅದರ ನಂತರ ಬಂದು ಟೈಮ್ ಇದ್ದರೆ ಮಾಡೋದು ಹಾಗೆ. ಇದು ಆ್ಯಕ್ಚುಲಿ ಮಂಗಳದೇವಿ ನನಗೆ ಅರೌಂಡ್ 1 ಇಯರ್ ಆಗಿತ್ತು. 2 ಇಯರ್ಸ್ ಬ್ಯಾಕ್ ಕೇಳಿದ್ದೆ ಅವ್ರ ಹತ್ರ, ಪರ್ಮಿಷನ್ ಕೇಳಿದ್ದೆ ಹೀಗೆ ಮಾಡಿಕೊಡ್ತೇನಂತ. 1 ಇಯರ್ ಬ್ಯಾಕಿಂದ ನಾನು ಮಾಡ್ತಿದ್ದೇನೆ ಅದನ್ನು. ಒಂದು 500 hours ತಗೊಂಡಿರಬೇಕು, ಅದಕ್ಕೆ ಒಂದು 500-600 ಆಗಿ ಅಷ್ಟು ಹಾಗೆ. ಫ್ಯಾಮಿಲಿ ಫುಲ್ ಸಪೋರ್ಟ್ ಉಂಟು ಸರ್. ಈಗ ಸಾಮಾನ್ಯವಾಗಿ ಜನಗಳು ಹೇಳ್ತಾರೆ ಕೆಲಸ ಇಲ್ಲ, ಅದರ ನಡುವಲ್ಲಿ ನೀವು ಎರಡು ಕೆಲಸ ನಿರ್ವಹಿಸ್ತೇವೆ. ಅದಂದರೆ ನನ್ನದೊಂದು ಅದೊಂದು ಪ್ಯಾಷನನ್ನು ಬಿಟ್ಟಾಗಲಿಕ್ಕೆ ಆಗೋದಿಲ್ಲ. ಮತ್ತು ಮನೆದು ಇದಕ್ಕೆ ನಾವು ದುಡಿಲೇಬೇಕಾಗ್ತದೆ. ಹಾಗೆ ಅದು ಪ್ಯಾಷನ್ಸ್ ಬಿಟ್ಟಾಗಲಿಕ್ಕಿಲ್ಲ. ಹಾಗೆ
ಎರಡನೇ ವರ್ಷ ಮಾತ್ರ. ನನಗೆ ಯಾವಾಗ ನಾನು ಅನ್ನ ತಗೊಂಡು ಡ್ರಾಯಿಂಗ್ ಮಾಡ್ಲಿಕ್ಕೆ ಅಂತ ಹೋಗ್ತೇನೆ ಅದು ಕಂಪ್ಲೀಟೇ ಆಗೋದಿಲ್ಲ. ಅದೊಂದು ನನ್ನದು ಎಂತ ಅಂತ ಗೊತ್ತಿಲ್ಲ, ಎಲ್ಲಿ ತನಕ ಆಗೋದಿಲ್ಲ. ನನಗೆ ಒಂದು 2 ಡ್ರಾಯಿಂಗ್ ಏನು ಕಂಪ್ಲೀಟ್ ಮಾಡಿಕೊಟ್ಟಿದ್ದೇನೆ. ಬಟ್ ಯಾವಾಗ ದೇವಸ್ಥಾನದ ಇದು ಮೂರ್ತಿ ಮಾಡಲಿಕ್ಕೆ ಇದು ಡ್ರಾಯಿಂಗ್ ಮಾಡಿ ಹೋಗೋದು ಅದು ಆಟೋಮೆಟಿಕ್ಕಾಗಿ ಅದರ ಬಣ್ಣ ಅಲ್ಲಿಂದಲ್ಲಿಗೆ ಬಂದು ಕಂಪ್ಲೀಟ್ ಆಗ್ತದೆ ಅಂತ. ಇಲ್ಲದ್ರೆ ಇದು ಸಹ ಪೆಂಡಿಂಗ್ ವರ್ಕೆ. ನಿಮ್ಮ ಮುಂದಿನ ಯೋಜನೆ ಏನು? ಯೋಜನೆ ಏನಿಲ್ಲ ಸರ್, ನನ್ನದೊಂದು ದೊಡ್ಡ ಕನಸು ಅಂದರೆ ಉಡುಪಿ ಕೃಷ್ಣನಿಗೊಂದು ದೊಡ್ಡ ಪೇಂಟಿಂಗ್ ಮಾಡಿಕೊಳ್ಳೋದು. ಅದೊಂದು ನನ್ನದೊಂದು ದೊಡ್ಡ ಕನಸು. ಹಾಗೆ ಅದು ಅಂದರೆ ಅವನ ಜೀವನ ಚರಿತ್ರೆಯನ್ನು ಆ ಡ್ರಾಯಿಂಗಲ್ಲಿ ಮಾಡಿಕೊಡ್ಬೇಕಂತ ನನ್ನದು ಆಸೆ. ಅದರ ಸಹ ಪರ್ಮಿಷನ್ ಕೇಳಿದ್ದೇನೆ, ಅದು ಮಂಗಳದೇವಿಗಿಂತ ಮೊದಲು ಕೇಳಿದ್ದೆ. ಆದರೆ ನನಗೆ ಅದೊಂದು ಟೈಮ್ ಬರಲಿಲ್ಲವೆಂತ ಗೊತ್ತಿಲ್ಲ. ಟೈಮ್ ಬಂದ ತಕ್ಷಣ ಅದನ್ನು ಮಾಡಿಕೊಡ್ತೇನೆ ಅಂತ.